ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸರ್ಕಾರದಿಂದ ಹಣ ಸಿಗುವ 5 ಯೋಜನೆಗಳ ಬಗ್ಗೆ ನೋಡೋಣ. ಈ ಯೋಜನೆಗಳು ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ತುಂಬ ಕುಟುಂಬಗಳಿಗೆ ಉಪಯೋಗ ಆಗಿದೆ. ಮೊದಲನೇ ಯೋಜನೆ ಯಾವುದು ಅಂದರೆ ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಇದು ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ನೀಡೋದು ಇದರ ಮುಖ್ಯ ಗುರಿಯಾಗಿದೆ. ಇಲ್ಲಿ ಮುಖ್ಯ ಮಾಹಿತಿ ಅಂದರೆ ಮನೆಯ ಮುಖ್ಯಸ್ಥೆ ಮಹಿಳೆಯೇ ಆಗಿರಬೇಕು. ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗುತ್ತೆ. ಇನ್ನು ಈ ಖಾತೆಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಕೆಲವೊಂದು ಅರ್ಹತೆ ಇದೆ. ಅದೇನು ಅಂದರೆ BPL ಅಥವಾ APL ರೇಷನ್ ಕಾರ್ಡ್ ಇರಬೇಕು, ಮಹಿಳೆ ಮುಖ್ಯಸ್ಥೆ ಆಗಿರಬೇಕು, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂದರೆ ಆನ್ಲೈನ್ ಅಥವಾ ಸೇವಾ ಕೇಂದ್ರದಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಬೇಕಾಗುವ ದಾಖಲಾತಿಗಳು ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್. ಇನ್ನು ಮುಖ್ಯವಾದ ಟಿಪ್ ಅಂದರೆ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇರಬೇಕು. ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇಲ್ಲದೆ ಹೋದರೆ ನಿಮಗೆ ಹಣ ಬರೋದಿಲ್ಲ. ಇನ್ನು ಎರಡನೇ ಯೋಜನೆ ಆಗಿ ಅನ್ನಭಾಗ್ಯ ಯೋಜನೆ. ಇದು ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಯೋಜನೆ ಆಗಿದೆ. ಇಲ್ಲಿನ ಮುಖ್ಯ ಮಾಹಿತಿ ಅಂದರೆ ಉಚಿತ ಅಕ್ಕಿಯನ್ನು ನೀಡಲಾಗುತ್ತೆ, ಕೆಲವೊಮ್ಮೆ ಹಣವನ್ನು ಕೂಡ ನೀಡಲಾಗುತ್ತೆ. ಇನ್ನು ಇದಕ್ಕೆ ಅರ್ಹತೆ ಅಂದರೆ BPL ರೇಷನ್ ಕಾರ್ಡ್ ಇರಬೇಕು. ಅನ್ನಭಾಗ್ಯ ಯೋಜನೆಗೆ BPL ರೇಷನ್ ಕಾರ್ಡ್ ಇರಬೇಕು, ಕರ್ನಾಟಕದ ನಿವಾಸಿಯಾಗಿರಬೇಕು. BPL ರೇಷನ್ ಕಾರ್ಡ್ ಇರಬೇಕು ಮತ್ತು ಕರ್ನಾಟಕದ ನಿವಾಸಿಯಾಗಿರಬೇಕು. ಇನ್ನು ಇದನ್ನು ಪಡೆಯೋದು ಹೇಗೆ ಅಂದರೆ ರೇಷನ್ ಶಾಪ್ನಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಇಲ್ಲಿ ಅಕ್ಕಿಯನ್ನು ವಿತರಣೆ ಮಾಡ್ತಾರೆ. ಇನ್ನು ಮುಖ್ಯವಾದ ಮಾಹಿತಿ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರಬೇಕು, ಇಲ್ಲ ಅಂದರೆ ಸಮಸ್ಯೆ ಆಗಬಹುದು. ನಿಮಗೆ ಅಕ್ಕಿ ಸಿಗದೇ ಇರಬಹುದು. ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸೋದು ತುಂಬ ಮುಖ್ಯ. ಇನ್ನು ಮೂರನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಹೆಣ್ಣು ಮಕ್ಕಳ ಫ್ಯೂಚರ್ ಸೇವಿಂಗ್ಗೆ ಬೆಸ್ಟ್ ಯೋಜನೆ ಅಂದರೆ ಅದು ಸುಕನ್ಯಾ ಸಮೃದ್ಧಿ ಯೋಜನೆ. 10 ವರ್ಷದೊಳಗಿನ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಈ ಖಾತೆಯನ್ನು ಮಾಡಿಸ್ಬೋದು. ಹೆಚ್ಚಿನ ಇಂಟ್ರೆಸ್ಟ್ ರೇಟ್ ಕೂಡ ಇದೆ. ಈಗ 2026ರಲ್ಲಿ ಸುಮಾರು 8.2% ಇಂಟ್ರೆಸ್ಟ್ ರೇಟ್ ಇದೆ. ಇದು ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರುತ್ತೆ. ಇನ್ನು ಇಲ್ಲಿನ ಲಾಭ ಅಂದರೆ ತೆರಿಗೆ ರಹಿತ ಆಗಿರುತ್ತೆ, ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಹೆಣ್ಣು ಮಗುವಿನ ಫ್ಯೂಚರ್ಗೆ, ಎಜುಕೇಷನ್ಗೆ ಅಥವಾ ಮದುವೆಗೆ ಈ ಹಣ ಉಪಯೋಗ ಆಗುತ್ತೆ. ಇನ್ನು ಹೇಗೆ ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಪೋಸ್ಟ್ ಆಫೀಸ್ ಅಥವಾ ನೀವು ಬ್ಯಾಂಕ್ನಲ್ಲಿ ಓಪನ್ ಮಾಡ್ಬೋದು. ಆದರೆ ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡೋದು ಬೆಸ್ಟು. ಇನ್ನು ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಅಂದರೆ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಫೋಟೋ ಬೇಕಾಗತ್ತೆ. ಮತ್ತು ಈಗ ತಂದೆ ತಾಯಿಯ ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ ಮತ್ತು ಪಾನ್ ಕಾರ್ಡ್ ಕೂಡ ಬೇಕು. ನೀವು ಪ್ರತಿ ತಿಂಗಳು ಸ್ವಲ್ಪ ಹಣ ಹಾಕ್ತಾ ಹೋದರೆ ಫ್ಯೂಚರ್ನಲ್ಲಿ ಅದು ದೊಡ್ಡ ಅಮೌಂಟಾಗಿ ನಿಮಗೆ ಕೈಗೆ ಸಿಗುತ್ತೆ. ನಿಮ್ಮ ಮಗಳ ಒಂದು ಭವಿಷ್ಯಕ್ಕೆ ಇದು ಸಹಕಾರಿ ಆಗತ್ತೆ. ನಿಮ್ಮ ಮನೆಯಲ್ಲಿ 10 ವರ್ಷದ ಒಳಗಿನ ಹೆಣ್ಣು ಮಗು ಇದೆ ಅಂದರೆ ನೀವು ತಪ್ಪದೆ ಈ ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ಳಿ. ಇನ್ನು 4ನೇ ಯೋಜನೆ ಅಂದರೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಯೋಜನೆ. SSLC ಅಥವಾ PUC ಡಿಗ್ರಿ ಸ್ಟೂಡೆಂಟ್ಸ್ಗೆ ಇದು ಉಪಯೋಗ ಆಗುತ್ತೆ. SC, ST, OBC ವಿದ್ಯಾರ್ಥಿಗಳಿಗೆ ಹೆಚ್ಚು ಬೆನಿಫಿಟ್ಸ್ ಈ ಯೋಜನೆಯಿಂದ ಸಿಗತ್ತೆ. ಈ ಯೋಜನೆಯಿಂದ ಸಿಗೋ ಲಾಭ ಅಂದರೆ ಫೀಸ್ ಕೂಡ ಕಡಿಮೆ ಆಗುತ್ತೆ, ಮಂತ್ಲಿ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಅಪ್ಲೈ ಮಾಡೋದು ಹೇಗೆ ಅಂದರೆ
ಆನ್ಲೈನ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸ್ಟೇಟ್ ಸ್ಕಾಲರ್ಶಿಪ್ ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಮಾರ್ಕ್ಸ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಸಾಕು. ಲಾಸ್ಟ್ ಡೇಟನ್ನು ಮಿಸ್ ಮಾಡಬೇಡಿ. ಇನ್ನು 5ನೇ ಯೋಜನೆ ವಿಧವಾ ಪಿಂಚಣಿ ಯೋಜನೆ. ವಿಧವಾ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನು ನೀಡೋದು, ಮಂತ್ಲಿ ಪೆನ್ಷನನ್ನು ನೀಡೋದು ಈ ಯೋಜನೆಯ ಮುಖ್ಯ ಗುರಿ ಆಗಿರುತ್ತೆ. ಇದಕ್ಕೆ ಅರ್ಹತೆ ಅಂದರೆ ಇನ್ಕಮು ಒಂದು ಲಿಮಿಟ್ ಒಳಗಡೆ ಇರಬೇಕು ಮತ್ತು ವಿಧವೆ ಆಗಿರಬೇಕು. ಅಪ್ಲೈ ಮಾಡೋದು ಹೇಗೆ ಅಂದರೆ ಗ್ರಾಮ ಪಂಚಾಯಿತಿ ಅಥವಾ ಸೇವಾ ಕೇಂದ್ರದಲ್ಲಿ ಹೋಗಿ ನೀವು ಅಪ್ಲೈಯನ್ನು ಮಾಡಬಹುದು. ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು ಮತ್ತು ನೀವು ನಿಮ್ಮ ಪತಿಯನ್ನು ಕಳೆದುಕೊಂಡಿರ್ತೀರಲ್ವ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಲ್ಲಿ ಮುಖ್ಯವಾದದ್ದಂದರೆ ಅಪ್ಲಿಕೇಶನ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು, ಇಲ್ಲ ಅಂದರೆ ತುಂಬ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ 5 ಯೋಜನೆಗಳಲ್ಲಿ ನೀವು ಯಾವುದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.